ಎಲ್ಲರಿಗೂ ನಮಸ್ಕಾರ. ನಮ್ಮ ದೈನಂದಿನ ಜೀವನದಲ್ಲಿ ಸದಾ ಜೊತೆಗಿರುವ ಆದರೆ ನಮಗೆ ಗೊತ್ತೇ ಆಗದ ಕೆಲವು ಅದ್ಭುತ ರಾಸಾಯನಿಕ ಸಂಯುಕ್ತಗಳ ಬಗ್ಗೆ ಇವತ್ತು ಮಾತಾಡೋಣ. ಹೌದು, ನಮ್ಮ ಅಡುಗೆ ಮನೆಯಿಂದ ಹಿಡಿದು ಮೆಡಿಸಿನ್ ಬಾಕ್ಸ್ವರೆಗೂ ವಿಜ್ಞಾನ ಎಲ್ಲೆಡೆ ಅಡಗಿದೆ. ನಿಮ್ಮ ಮನೆಯೊಳಗೆ ಇಷ್ಟೆಲ್ಲ ರಸಾಯನಶಾಸ್ತ್ರ ಅಡಗಿದೆ ಅಂತ ಎಂದಾದ್ರೂ ಯೋಚಿಸಿದ್ದೀರಾ? ಬನ್ನಿ, ಹಾಗಾದ್ರೆ ನಮ್ಮ ಸುತ್ತಮುತ್ತಲಿರೋ ಸಾಮಾನ್ಯ ವಸ್ತುಗಳ ಹಿಂದಿನ ವಿಜ್ಞಾನವನ್ನ ಒಟ್ಟಿಗೆ ಸೇರಿ ಅನ್ವೇಷಿಸೋಣ. ಈ ವಿಶ್ಲೇಷಣೆಯ ನಮ್ಮ ಪಯಣ ಹೀಗಿರಲಿದೆ. ಮೊದಲು ಅಡುಗೆ ಮನೆಯ ಅದ್ಭುತಗಳನ್ನು ನೋಡೋಣ, ಆಮೇಲೆ ಸ್ವಚ್ಛತೆ ಮತ್ತು ಶುದ್ಧೀಕರಣದ ಕಡೆಗೆ ಹೋಗೋಣ. ನಂತರ ನಿರ್ಮಾಣದಿಂದ ಹಿಡಿದು ಔಷಧಿವರೆಗೂ ರಾಸಾಯನಿಕಗಳ ಪಾತ್ರವೇನು ಅಂತ ತಿಳ್ಕೊಂಡು ಕೊನೆಗೆ ಸುವಾಸನೆ ಮತ್ತು ರುಚಿಯ ಹಿಂದಿರೋ ರಹಸ್ಯವನ್ನ ಭೇದಿಸೋಣ. ಸರಿ, ನಮ್ಮ ಮೊದಲ ನಿಲ್ದಾಣ ಅಡುಗೆ ಮನೆ ಅದ್ಭುತಗಳು. ಇಲ್ಲಿ ಸಾಮಾನ್ಯವಾಗಿ ಸಿಗುವ ಕೆಲವು ಇಂಟ್ರೆಸ್ಟಿಂಗ್ ಕೆಮಿಕಲ್ಸ್ ಬಗ್ಗೆ ನೋಡೋಣ ಬನ್ನಿ. ಮೊದಲನೆಯದಾಗಿ ನಮ್ಗೆಲ್ಲರಿಗೂ ಚೆನ್ನಾಗಿ ಗೊತ್ತಿರುವ ಅಡುಗೆ ಸೋಡಾ. ಇದರ ಕೆಮಿಕಲ್ ಹೆಸರು ಸೋಡಿಯಂ ಹೈಡ್ರೋಜನ್ ಕಾರ್ಬೊನೇಟ್ ಮತ್ತು ಫಾರ್ಮುಲಾ NaHCO3. ಅಂದಹಾಗೆ ಇದರ ಉಪಯೋಗಗಳು ಮಾತ್ರ ತುಂಬಾನೇ ಇಂಟ್ರೆಸ್ಟಿಂಗ್. ಒಂದು ಕಡೆ ಹೊಟ್ಟೆಯಲ್ಲಿ ಗ್ಯಾಸ್ಟ್ರಿಕ್ ಆದಾಗ ಅಸಿಡಿಟಿಯನ್ನ ಕಮ್ಮಿ ಮಾಡಲು ಇದನ್ನ ಆಂಟಾಸಿಡ್ ಆಗಿ ಬಳಸ್ತಾರೆ. ಇನ್ನೊಂದು ಕಡೆ ಬೇಕಿಂಗ್ ಪೌಡರ್ನ ಪ್ರಮುಖ ಭಾಗವಾಗಿ ಕೇಕ್, ಬ್ರೆಡ್ಗಳೆಲ್ಲ ಸಾಫ್ಟ್ ಆಗಿ ಉಬ್ಬಿ ಬರಲು ಸಹಾಯ ಮಾಡುತ್ತೆ. ಈಗ ಅಡಿಗೆ ಸೋಡಾದ ಹಾಗೆ ಕೇಳಿಸುವ ಆದರೆ ಸಂಪೂರ್ಣವಾಗಿ ಬೇರೆಯೇ ಆಗಿರೋ ಇನ್ನೊಂದು ಕಾಂಪೌಂಡ್ ನೋಡೋಣ. ಅದೇ ವಾಷಿಂಗ್ ಸೋಡಾ. ಇದರ ರಾಸಾಯನಿಕ ಹೆಸರು ಸೋಡಿಯಂ ಕಾರ್ಬೊನೇಟ್, ಫಾರ್ಮುಲಾ Na2CO3. ಇದನ್ನ ಗ್ಲಾಸ್, ಸೋಪ್ ಮತ್ತು ಪೇಪರ್ ತಯಾರಿಕೆಯಲ್ಲಿ ಬಳಸ್ತಾರೆ. ಅಷ್ಟೇ ಅಲ್ಲ, ನೀರಿನ ಶಾಶ್ವತ ಗಡುಸುತನ ಅಂದ್ರೆ ಪರ್ಮನೆಂಟ್ ಹಾರ್ಡ್ನೆಸ್ ತೆಗೆಯೋಕೆ ಇದು ತುಂಬಾನೇ ಎಫೆಕ್ಟಿವ್. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ ವಾಷಿಂಗ್ ಸೋಡಾ ಹೊರಗಿನ ಕ್ಲೀನಿಂಗು ಮತ್ತು ಇಂಡಸ್ಟ್ರಿಗಳಿಗೆ, ಆದರೆ ಅಡಿಗೆ ಸೋಡಾ ತಿನ್ನೋಕೆ ಅಂದ್ರೆ ಅಡಿಗೆ ಮತ್ತು ಔಷಧಿಗೆ. ಈ ವ್ಯತ್ಯಾಸವನ್ನ ನೆನ್ಪಿಟ್ಕೊಳ್ಳೋದು ತುಂಬಾನೇ ಮುಖ್ಯ. ಸರಿ, ನಮ್ಮ ಮುಂದಿನ ಟಾಪಿಕ್ ಸ್ವಚ್ಛತೆ ಮತ್ತು ಶುದ್ಧೀಕರಣ. ಇಲ್ಲಿ ನಾವು ಕೆಲವು ಪವರ್ಫುಲ್ ಕ್ಲೀನಿಂಗ್ ಏಜೆಂಟ್ಸ್ ಮತ್ತು ಸೋಂಕು ನಿವಾರಕ ರಾಸಾಯನಿಕಗಳ ಬಗ್ಗೆ ತಿಳಿದುಕೊಳ್ಳೋಣ. ಇಲ್ಲಿ ನಾವು ನೋಡ್ತಿರೋದು ಎಲ್ರಿಗೂ ಗೊತ್ತಿರೋ ಚಲುವೆ ಪುಡಿ ಅಂದ್ರೆ ಬ್ಲೀಚಿಂಗ್ ಪೌಡರ್. ಇದರ ರಾಸಾಯನಿಕ ಹೆಸರು ಕ್ಯಾಲ್ಷಿಯಂ ಆಕ್ಸಿಕ್ಲೋರೈಡ್, ಫಾರ್ಮುಲಾ CaOCl2. ಶುದ್ಧೀಕರಣ ಮತ್ತು ನೈರ್ಮಲ್ಯದಲ್ಲಿ ಇದರದು ದೊಡ್ಡ ಪಾತ್ರ. ಬ್ಲೀಚಿಂಗ್ ಪೌಡರ್ನ ಉಪಯೋಗಗಳನ್ನ ನಾವು 3 ಶಕ್ತಿ ರೂಪಗಳು ಅಂತಲೇ ಕರೆಯಬಹುದು. ಮೊದಲನೆಯದು, ಇದು ಕೆಮಿಕಲ್ ರಿಯಾಕ್ಷನ್ಗಳಲ್ಲಿ ಒಂದು ಆಕ್ಸಿಡೈಸಿಂಗ್ ಏಜೆಂಟ್ ಆಗಿ ಕೆಲಸ ಮಾಡುತ್ತೆ. ಎರಡನೆಯದು, ಇದು ಒಂದು ಪವರ್ಫುಲ್ ಡಿಸ್ಇನ್ಫೆಕ್ಟೆಂಟ್ ಅಂದ್ರೆ ಕ್ರಿಮಿನಾಶಕ. ಮತ್ತು ಮೂರನೇದು, ಟೆಕ್ಸ್ಟೈಲ್ ಇಂಡಸ್ಟ್ರಿಯಲ್ಲಿ ಬಟ್ಟೆಗಳನ್ನ ಬಿಳುಪುಗೊಳಿಸಲು ಬ್ಲೀಚಿಂಗ್ ಏಜೆಂಟ್ ಆಗಿ ಬಳಕೆಯಾಗುತ್ತೆ. ನಮ್ಮ ಮುಂದಿನ ಸೆಕ್ಷನ್ ಕೆಮಿಕಲ್ಗಳ ವರ್ಸಟಾಲಿಟಿಯನ್ನ ತೋರಿಸುತ್ತೆ. ಕಲೆ ಮತ್ತು ಕಟ್ಟಡ ನಿರ್ಮಾಣದಿಂದ ಹಿಡಿದು ಆರೋಗ್ಯದವರೆಗೂ ಅವು ಹೇಗೆ ಬಳಕೆಯಾಗ್ತವೆ ಅನ್ನೋದನ್ನ ನೋಡೋಣ ಬನ್ನಿ. ಆಹಾ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ನಮಗೆಲ್ಲರಿಗೂ ಗೊತ್ತೇ ಇದೆ ಅಲ್ವಾ? ಇದರ ಕೆಮಿಕಲ್ ಹೆಸರು ಕ್ಯಾಲ್ಷಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್. ನೀರಿನ ಜೊತೆ ಸೇರಿದಾಗ ಗಟ್ಟಿಯಾಗೋ ಅದ್ಭುತ ಗುಣ ಇದರಲ್ಲಿದೆ. ಇದರ ಮುಖ್ಯ ಉಪಯೋಗಗಳಿರೋದು ಕಲೆ ಮತ್ತು ನಿರ್ಮಾಣ ಕ್ಷೇತ್ರಗಳಲ್ಲಿ. ಇದಕ್ಕೆ ಕಾರಣ ಯಾವುದೇ ಆಕಾರಕ್ಕೆ ಬೇಕಾದರೂ ಹೊಂದಿಕೊಳ್ಳೋ ಇದರ ಅದ್ಭುತ ಗುಣ. ನೋಡಿ, ಇದೇ ಗುಣದಿಂದಾಗಿ ಇದನ್ನ ಆಟಿಕೆಗಳ ತಯಾರಿಕೆಯಲ್ಲಿ, ಅಲಂಕಾರಿಕ ವಸ್ತುಗಳನ್ನ ಮಾಡಕ್ಕೆ ಮತ್ತು ಕನ್ಸ್ಟ್ರಕ್ಷನ್ನಲ್ಲಿ ಗೋಡೆಗಳನ್ನ ನುಣುಪಾಗಿಸಲು ಅಂದ್ರೆ ಸ್ಮೂದ್ ಮಾಡಲು ವ್ಯಾಪಕವಾಗಿ ಬಳಸುತ್ತಾರೆ. ಈಗ ಇನ್ನೊಂದು ಮಲ್ಟಿಪರ್ಪಸ್ ಕಾಂಪೌಂಡ್ ಬಗ್ಗೆ ತಿಳ್ಕೊಳ್ಳೋಣ. ಅದೇ ಎಥೆನಾಲ್. ಇದನ್ನ ಸಾಮಾನ್ಯವಾಗಿ ಈಥೈಲ್ ಆಲ್ಕಹಾಲ್ ಅಂತಾನೂ ಕರೀತಾರೆ. ಇದರ ಫಾರ್ಮುಲಾ CH3CH2OH. ಇದರ ಉಪಯೋಗಗಳು ತುಂಬಾನೇ ವೈವಿಧ್ಯಮಯ. ಕೆಮ್ಮಿನ ಸಿರಪ್ನಂತಹ ಅನೇಕ ಔಷಧಿಗಳಲ್ಲಿ ಇದೊಂದು ಪ್ರಮುಖ ಇಂಗ್ರೀಡಿಯೆಂಟ್. ಅಷ್ಟೇ ಅಲ್ಲ, ಕೆಲವು ವಾಹನಗಳಲ್ಲಿ ಫ್ಯೂಯಲ್ ಆಗಿಯೂ ಬಳಸ್ತಾರೆ. ಇನ್ನೊಂದು ಇಂಟ್ರೆಸ್ಟಿಂಗ್ ವಿಷಯ ಅಂದ್ರೆ ಚಳಿ ಪ್ರದೇಶಗಳಲ್ಲಿ ದೇಹದ ಉಷ್ಣತೆಯನ್ನ ಕಾಪಾಡಿಕೊಳ್ಳಲು ಇದನ್ನು ಸೇವಿಸುವುದು ಇದೆ. ಈಗ ನಮ್ಮ ಕೊನೆಯ ಸೆಕ್ಷನ್ಗೆ ಬರೋಣ. ಇದು ನಮ್ಮ ರುಚಿ ಮತ್ತು ವಾಸನೆಯ ಇಂದ್ರಿಯಗಳನ್ನು ಉತ್ತೇಜಿಸುವ ಕೆಮಿಕಲ್ಗಳ ಬಗ್ಗೆ. ಇಲ್ಲಿ ನಾವು ನೋಡ್ತಿರೋದು ಎಥನೋಯಿಕ್ ಆಮ್ಲ. ಆದರೆ ನಾವೆಲ್ಲ ಇದನ್ನ ವಿನೆಗರ್ ಅಥವಾ ಅಸಿಟಿಕ್ ಆಸಿಡ್ ಅಂತಾನೆ ಕರೆಯೋದು. ಇದರ ಫಾರ್ಮುಲಾ CH3COOH. ಇದರ ಉಪಯೋಗಗಳ ಪಟ್ಟಿ ನೋಡಿದ್ರೆ ಆಶ್ಚರ್ಯ ಆಗುತ್ತೆ. ತಿಂಡಿ ತಿನಿಸು ತಯಾರಿಸೋದ್ರಿಂದ ಹಿಡಿದು ಕ್ಲೀನಿಂಗ್ ಏಜೆಂಟ್ ಆಗಿ, ಕಳೆನಾಶಕವಾಗಿ, ಅಷ್ಟೇ ಯಾಕೆ ತೂಕ ಇಳಿಸೋಕ್ಕೂ ಕೂಡ ಇದನ್ನ ಬಳಸ್ತಾರೆ. ಮತ್ತು ಕೊನೆಯದಾಗಿ ಎಸ್ಟರ್ಗಳು. ಈ ಕಾಂಪೌಂಡ್ಗಳು ತಮ್ಮ ಸಿಹಿಯಾದ ಹಣ್ಣಿನಂತಹ ಸುವಾಸನೆಗೆ ತುಂಬಾನೇ ಫೇಮಸ್. ಈ ಆಹ್ಲಾದಕರ ಸುವಾಸನೆ ಇರೋದ್ರಿಂದಾನೇ ಇದನ್ನ ಕಾಸ್ಮೆಟಿಕ್ಸ್ ತಯಾರಿಕೆಯಲ್ಲೂ ಬಳಸ್ತಾರೆ. ಅಷ್ಟೇ ಅಲ್ಲ, ಆಹಾರ ಪದಾರ್ಥಗಳಲ್ಲಿ ಫ್ಲೇವರಿಂಗ್ ಏಜೆಂಟ್ ಆಗಿ ಮತ್ತು ಐಸ್ ಕ್ರೀಮ್ನಲ್ಲಿ ಸ್ಟೆಬಿಲೈಸಿಂಗ್ ಏಜೆಂಟ್ ಆಗಿಯೂ ಇದರ ಪಾತ್ರ ತುಂಬಾನೇ ದೊಡ್ಡದು. ಸರಿ, ನಾವು ಚರ್ಚಿಸಿದ ಎಲ್ಲಾ ಕಾಂಪೌಂಡ್ಗಳ ಒಂದು ಕ್ವಿಕ್ ಸಮರಿ ಇಲ್ಲಿದೆ.
ಅಡಿಗೆ ಸೋಡಾ ಪದಾರ್ಥಗಳನ್ನು ಒಬ್ಬಿಸುತ್ತೆ, ವಾಷಿಂಗ್ ಸೋಡಾ ಗಳುಸು ನೀರನ್ನ ಸೋಲಿಸುತ್ತೆ, ಬ್ಲೀಚಿಂಗ್ ಪೌಡರ್ಗೆ ಶುದ್ಧೀಕರಿಸೋ ಶಕ್ತಿ ಇದೆ, ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಕಲೆಗೆ ಆಕಾರ ಕೊಡುತ್ತೆ, ಎಥೆನಾಲ್ ಒಂದು ವರ್ಸಟೈಲ್ ಫ್ಯೂಯಲ್, ಎಥೆನಾಯಿಕ್ ಆಮ್ಲ ಒಂದು ರುಚಿಕರ ಕ್ಲೀನರ್ ಮತ್ತು ಎಸ್ಟರ್ಗಳು ಸಿಹಿಯಾದ ಸುವಾಸನೆಯನ್ನ ನೀಡ್ತವೆ. ಕೊನೆಯದಾಗಿ ಒಂದು ಪ್ರಶ್ನೆಯನ್ನ ಕೇಳಿ ಮುಗಿಸ್ತೀನಿ. ನಮ್ಮ ಕಣ್ಣಿಗೆ ಕಾಣದ ಈ ವಿಜ್ಞಾನ ಇಲ್ಲದೆ ನಮ್ಮ ಜೀವನ ಹೇಗಿರುತ್ತಿತ್ತು ಅಂತ ಯೋಚಿಸಿದಿರಾ? ನಮ್ಮ ಜಗತ್ತನ್ನೇ ರೂಪಿಸಿರೋ ಈ ಅದ್ಭುತ ರಸಾಯನಶಾಸ್ತ್ರದ ಬಗ್ಗೆ ಸ್ವಲ್ಪ ಯೋಚಿಸಿ. ಮುಂದಿನ ಬಾರಿ ಮತ್ತೆ ಸಿಗೋಣ.